ಸಾಹಿತ್ಯ ಮತ್ತು ಸ್ತ್ರೀವಾದಿ ಅಧ್ಯಯನ. ಕನ್ನಡ ಸಂದರ್ಭದಲ್ಲಿ ಸ್ತ್ರೀವಾದಿ ಚಿಂತನೆ, ಅಧ್ಯಯನ ಮತ್ತು ಸಾಹಿತ್ಯ ವಿಮರ್ಶೆಗಳ ಸ್ವರೂಪವನ್ನು ಗುರುತಿಸಿಕೊಳ್ಳುವುದು ಈ ಅಧ್ಯಯನದ ಉದ್ದೇಶ. ಈ ಚರ್ಚೆಗಳು ಕನ್ನಡಕ್ಕೆ ಅಪರೂಪವೂ ಅಲ್ಲ, ಹೊಸದೂ ಅಲ್ಲ, ನಿಜ. ಕನ್ನಡದ ಚರ್ಚೆಗಳಲ್ಲಿ ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕ ಪರಿಕಲ್ಪನೆಗಳು ಹೇಗೆ ಬಳಕೆಗೊಳ್ಳುತ್ತಿವೆ ಎಂಬುದನ್ನು ಪರೀಕ್ಷಿಸಿ ನೋಡುವ ಉದ್ದೇಶ ಈ ಅಧ್ಯಯನಕ್ಕೆ ಇದೆ. ಸ್ತ್ರೀವಾದಿ ಅಧ್ಯಯನಗಳು ಹೆಣ್ಣು ಬದುಕನ್ನು ತಮ್ಮ ಕೇಂದ್ರದಲ್ಲಿ ಇರಿಸಿಕೊಳ್ಳುತ್ತವೆ. ಹೆಣ್ಣು ಬದುಕಿಗೆ ಸಂಬಂಧಿಸಿದ ಪಿತೃಪ್ರಧಾನತೆಯ ಎಷ್ಟೋ ಪರಿಕಲ್ಪನೆಗಳು ಆಧುನಿಕ ಪ್ರಗತಿಪರ ಚಿಂತನೆಗಳಂತೆಯೇ ಅಷ್ಟೇಕೆ ಕೆಲವೊಮ್ಮೆ ಸ್ತ್ರೀವಾದಿ ಪರಿಕಲ್ಪನೆಗಳಂತೆ ಕೂಡ ಕೇಳಿಸುತ್ತವೆ. ವಿಶೇಷವಾಗಿ ಹೆಣ್ಣಿನ ಗುಣಸ್ವಭಾವಗಳು, ಅವಳ ಶಕ್ತಿ ಸಾಮರ್ಥ್ಯಗಳು ಎಂಬುವನ್ನು ಕುರಿತಂತೆ ಅವು ಸೃಷ್ಟಿಸಿರುವ ಎಷ್ಟೋ ಮಿತ್ಗಳು ಅವಳನ್ನು ತರ್ಕಬದ್ಧವಾಗಿ ಒಳ್ಳೆಯ ಮತ್ತು ಕೆಟ್ಟ ಹೆಂಗಸು ಎಂದು ಪ್ರತ್ಯೇಕಗೊಳಿಸಿ ತೋರಿಸುತ್ತದೆ. ಈ ಮಿತ್ಗಳು ನಿರ್ವಹಿಸುವ ರಾಜಕಾರಣವನ್ನು ಗ್ರಹಿಸದೆ ಹೋಗುವ ಚಿಂತನೆಗಳು ಹಾಗೂ ವಿಮರ್ಶೆಗಳು ಇಂತಹ ಕುರುಹುಗಳನ್ನೇ ತಮ್ಮ ಅಧ್ಯಯನದ ತೀರ್ಮಾನಗಳು ಎಂದು ತಿಳಿಯಬಹುದು. ಸ್ತ್ರೀವಾದಿ ಚಿಂತನೆಯ ಪರಿಚಯ ಇಲ್ಲದ ಅಧ್ಯಯನಗಳಿಗೆ ರೂಢಿಗತ ಪಿತೃಪ್ರಧಾನತೆಯ ಪಾಠಗಳೇ ಮಾರ್ಗದರ್ಶನ ಮಾಡುತ್ತಿರುತ್ತವೆ ಎಂಬುದು ಸಹಜ. ಕನ್ನಡದ ಸಂದರ್ಭದಲ್ಲಿ ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನ ಮತ್ತು ವಿಮರ್ಶೆಗಳ ಸ್ವರೂಪವನ್ನು ಗ್ರಹಿಸುವ ಉದ್ದೇಶದ ಈ ಅಧ್ಯಯನವು ನಮ್ಮ ಸಾಹಿತ್ಯ ಅಧ್ಯಯನಗಳು ಯಾವ ಪಾಠಗಳನ್ನು ಅನುಸರಿಸುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಲಿದೆ. ಭಾವನೆ ಮತ್ತು ಸಂವೇದನೆಗಳು ಚಿಂತನೆಗಳಾಗಿ ರೂಪು ತಳೆದು ಒಂದು ತಾತ್ವಿಕ ನೆಲೆಗಟ್ಟನ್ನು ಕಲ್ಪಿಸಿದರೆ ಅವು ನಮ್ಮ ಭವಿಷ್ಯದ ದಾರಿಗಳನ್ನು ಕಾಣಿಸುತ್ತವೆ. ವ್ಯಕ್ತಿಯ ಅಂತರಂಗದ ಬೇಗುದಿಗಳು, ಸಂವೇದನೆಗಳು ಚಲನಶೀಲವಾದಾಗ ಮಾತ್ರವೇ ಅವು ಸಮುದಾಯ ಚಿಂತನೆಗಳಾಗಿ ಆಕಾರ ತಳೆಯುತ್ತವೆ. ಇದು ಸಂಭವಿಸಲು ವ್ಯಕ್ತಿ ಸಾಮರ್ಥ್ಯಗಳು ಮುಖ್ಯವೇ ಆದರೂ ಅದಷ್ಟೇ ಸಾಕಾಗುವುದಿಲ್ಲ. ಸಮಾಜಗಳಲ್ಲಿ ಕಾಣಿಸಿಕೊಳ್ಳುವ ಚಾರಿತ್ರಿಕ ಬಿಂದುಗಳೂ ಅಷ್ಟೇ ಮುಖ್ಯವಾಗುತ್ತವೆ. ಕನ್ನಡದಲ್ಲಿ ಸ್ತ್ರೀವಾದಿ ಅಧ್ಯಯನದ ಚರಿತ್ರೆ. ಕನ್ನಡದಲ್ಲಿ ಸ್ತ್ರೀವಾದಿ ಚಿಂತನೆ, ಅಧ್ಯಯನ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಗಳು ಕಾಣಿಸಿಕೊಳ್ಳಲು ಕಾರಣವಾದ ಚಾರಿತ್ರಿಕ ಬಿಂದುಗಳನ್ನು ಗುರುತಿಸುವ ಅಗತ್ಯವಿದೆ. ಭಾರತಕ್ಕೆ ಸ್ತ್ರೀವಾದ ಎಂಬ ಪರಿಭಾಷೆಯ ಪರಿಚಯ ಆದದ್ದೇ 1970ರ ದಶಕದಿಂದೀಚೆಗೆ. ಆ ಹೊತ್ತಿಗೆ ಪಶ್ಚಿಮದ ಹಲವಾರು ದೇಶಗಳಲ್ಲಿ ಸ್ತ್ರೀವಾದವು ಎರಡನೆಯ ಅಲೆಯಲ್ಲಿತ್ತು. ಭಾರತದಲ್ಲಿ, ವಿಶೇಷವಾಗಿ ಕನ್ನಡದಲ್ಲಿ ಸ್ತ್ರೀವಾದದ ಪರಿಚಯ ಆದದ್ದೇ ಇಂಗ್ಲಿಷ್ ಸಾಹಿತ್ಯವನ್ನು ಓದತೊಡಗಿದ್ದವರಿಂದ. ಈ ವೇಳೆಗೆ ಮಹಿಳೆಯರಿಗೂ ಇಂಗ್ಲಿಷ್ ಶಿಕ್ಷಣ ದೊರೆಯತೊಡಗಿತ್ತು. ಅವರು ಕೂಡ ಸ್ತ್ರೀವಾದವನ್ನು ಪರಿಚಯಿಸಿಕೊಂಡರು. ಆದರೂ ನಮ್ಮಲ್ಲಿ ಸ್ತ್ರೀವಾದದ ಬಗ್ಗೆ ಸಾಹಿತ್ಯಾಸಕ್ತರು ಮಾತ್ರವೇ ಆಸಕ್ತಿ ವಹಿಸಿದರು ಎಂಬುದು ವಿಷಾದಕರ. ಇದರಿಂದಾಗಿ ಸ್ತ್ರೀವಾದಿ ಅಧ್ಯಯನ ಎಂಬುದು ಸಾಹಿತ್ಯ ವಿಮರ್ಶೆಗಷ್ಟೇ ಸೀಮಿತಗೊಂಡು ಉಳಿಯಿತು. ಅಲ್ಲದೆ ಅದು ಸಾಹಿತ್ಯ ವಿಮರ್ಶೆಯ ಒಂದು ಹೊಸ ಪರಿಕರವೋ ಎಂಬಂತೆ ಮಾತ್ರವೇ ಬಳಕೆಗೊಂಡಿತು. ಸ್ತ್ರೀವಾದಿ ಚಿಂತನೆಯನ್ನು ಸಾಮಾಜಿಕ ಬದಲಾವಣೆಗಳನ್ನು ಬಯಸುವ ಹೋರಾಟಗಳ ವಿಧಾನವಾಗಿ ಮತ್ತು ಜನರನ್ನು ಪಿತೃ ಪ್ರಧಾನತೆಯ ರಾಜಕಾರಣದ ಬಗ್ಗೆ ಜಾಗೃತಗೊಳಿಸುವ ರಾಜಕೀಯ ಸಾಧನವಾಗಿ ಬಳಸಿಕೊಳ್ಳುವ ಕಡೆಗೆ ನಮ್ಮ ಅಧ್ಯಯನಗಳು ಬೆಳೆಯಲೇ ಇಲ್ಲ. ಏಕೆಂದರೆ ಸ್ತ್ರೀವಾದವು ಒಂದು ಸ್ವತಂತ್ರ ಹಾಗೂ ಪ್ರಧಾನ ಅಧ್ಯಯನ ಎನಿಸಿ ನೆಲೆಗೊಳ್ಳುವ ಅವಕಾಶಗಳು ನಮ್ಮಲ್ಲಿ ಲಭ್ಯವಾಗಲೇ ಇಲ್ಲ. ಶೈಕ್ಷಣಿಕ ವಲಯದಲ್ಲಿ ಮಹಿಳಾ
ಅಧ್ಯಯನಗಳಿಗೆ ಈಚಿನ ದಿನಗಳಲ್ಲಿ ಅಲ್ಲೊಂದು ಇಲ್ಲೊಂದು ಎಂಬಂತೆ ಅವಕಾಶಗಳು ತೆರೆದಿದೆಯಾದರೂ ಅವುಗಳಿಗೆ ಅಗತ್ಯವಾದ ಯಾವ ಸವಲತ್ತು ಬೆಂಬಲಗಳೂ ದೊರೆಯುತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ನಮ್ಮಲ್ಲಿ ಗಂಭೀರವಾದ ಹಾಗೂ ಸುಸಂಬದ್ಧವಾದ ಸ್ತ್ರೀವಾದಿ ಅಧ್ಯಯನಗಳು ಸಾಧ್ಯವಾಗುತ್ತಿಲ್ಲ ಎಂದೇ ಹೇಳಬಹುದು. ಈ ಮಾತನ್ನು ವಿಸ್ತರಿಸಿ ಹೇಳಲು ಇನ್ನೊಂದು ಪ್ರತ್ಯೇಕ ಅಧ್ಯಯನವೇ ಬೇಕಾಗುತ್ತದೆ. ಇಲ್ಲಿ ಸ್ತ್ರೀವಾದಿ ಚಿಂತನೆ ಮತ್ತು ಸ್ತ್ರೀವಾದಿ ಅಧ್ಯಯನ ಎಂಬುದನ್ನು ಪ್ರತ್ಯೇಕವಾಗಿ ಗುರುತಿಸಲು ಮಾತ್ರವೇ ಇಷ್ಟು ಮಾತನ್ನ ಹೇಳಿದ್ದು. ಸ್ತ್ರೀವಾದಿ ಅಧ್ಯಯನಗಳು ನಡೆದಿಲ್ಲ ಎಂದ ಮಾತ್ರಕ್ಕೆ ಆವರೆಗೂ ಹೆಣ್ಣು ಬದುಕಿನ ಬಗ್ಗೆ ಚಿಂತನೆಗಳು ನಡೆದೇ ಇರಲಿಲ್ಲ ಎಂಬ ಅರ್ಥವಲ್ಲ. ಆದರೆ ಆ ಚಿಂತನೆಗಳು ಹೆಣ್ಣನ್ನು ಕೇಂದ್ರದಲ್ಲಿ ಇರಿಸಿಕೊಂಡಿರಲಿಲ್ಲ. ಬದಲಿಗೆ ಅವಳ ಬದುಕಿಗೆ ಒಳ್ಳೆಯದನ್ನು ಬಯಸಿದರೂ ಅವಳನ್ನು ಪುರುಷನಿಗೆ ಅನ್ಯಳು ಎನಿಸಿದ ಸ್ಥಿತಿಯಿಂದ ಮುಕ್ತಳನ್ನಾಗಿ ನೋಡಿರಲಿಲ್ಲ. ಆದರೂ ಈ ಚಿಂತನೆಗಳು ಆಯಾ ಕಾಲದ ಮಹಿಳಾ ಸಮುದಾಯಗಳ ಬದುಕಿನಲ್ಲಿ ಆಗಿನ ಪ್ರಭುತ್ವಗಳ ಪ್ರತಿಕ್ರಿಯೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಿಸಿದವು ಎಂಬುದು ನಿಜವೇ. ಇಂತಹ ಚಿಂತನೆಗಳನ್ನು ಪುರುಷರು ಮಹಿಳೆಯರು ನಡೆಸಿದ್ದಾರೆ. ಆದರೆ ಈ ಯಾವ ಚಿಂತನೆಗಳು ಹೆಣ್ಣು ಬದುಕಿನ ಪರಿಸ್ಥಿತಿಗಳಲ್ಲಿ ಯಾವುದೇ ಮೂಲಭೂತ ಬದಲಾವಣೆಗಳನ್ನು ತರಲಿಲ್ಲ ಎಂಬುದು ವಾಸ್ತವ. ಆಯಾ ಸಂದರ್ಭದ ಕೆಲವು ಬಿಡಿ ಬಿಡಿ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಪರಿಹಾರಗೊಂಡವು ಎಂಬುದು ನಿಜ. ಭಾರತದಲ್ಲಿ ಮಾತ್ರವೇ ಅಲ್ಲ, ಪಾಶ್ಚಾತ್ಯ ದೇಶಗಳಲ್ಲಿಯೂ ಸ್ತ್ರೀವಾದಿ ಅಧ್ಯಯನಗಳು ಸುಲಭವಾಗಿ ನೆಲೆಗೊಂಡದ್ದು ಇಲ್ಲ. ನಿರಂತರ ಹೋರಾಟಗಳನ್ನು ನಡೆಸುತ್ತಲೇ ಅದು ಉಸಿರಾಡಬೇಕಿದೆ. ಇನ್ನಿತರ ಜ್ಞಾನ ವಲಯಗಳ ವಿಚಾರ ಹಾಗಲ್ಲ. ಶೈಕ್ಷಣಿಕ ವಲಯದಲ್ಲಿ ಅವು ಸ್ಥಿರವಾಗಿ ನೆಲೆಗೊಂಡಿರುವುದು ಕಾಣುತ್ತದೆ. ಏಕೆಂದರೆ ಅವೆಲ್ಲವೂ ಪಿತೃಪ್ರಧಾನ ಚಿಂತನೆಯ ಉತ್ಪನ್ನಗಳೇ ಆಗಿವೆ ಮತ್ತು ಆ ಚಿಂತನೆಗಳನ್ನು ಸಮರ್ಥಿಸಿ ಸ್ಥಿರೀಕರಿಸುವ ಕೆಲಸವನ್ನೇ ಅವು ಮಾಡುತ್ತವೆ. ಸ್ತ್ರೀವಾದಿ ಅಧ್ಯಯನಗಳು ಎದುರಿಸುವ ಸಮಸ್ಯೆಗಳ ಕಾರಣ ಸ್ಪಷ್ಟವೇ ಇದೆ. ಅದು ಪಿತೃಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸಿ ಎದುರು ನಿಲ್ಲುತ್ತವೆ. ಜಗತ್ತಿನ ಎಲ್ಲೆಡೆಯೂ ಪಿತೃಪ್ರಧಾನ ವ್ಯವಸ್ಥೆಗಳೇ ಇರುವುದು ಅಂದ ಮೇಲೆ ಸ್ತ್ರೀವಾದಿ ಅಧ್ಯಯನಗಳು ಸದಾಕಾಲವೂ ತೊಡಕುಗಳನ್ನು ಎದುರಿಸುತ್ತಲೇ ಇರುತ್ತವೆ ಎಂಬುದೇ ನಮ್ಮ ವಾಸ್ತವ. ಭಾರತದಲ್ಲಿ ಮಹಿಳಾ ಅಧ್ಯಯನವು ಪ್ರವೇಶ ಪಡೆದದ್ದು ಕೂಡ ಒಂದು ಚಾರಿತ್ರಿಕ ಆಕಸ್ಮಿಕವೇ. 1970ರ ವೇಳೆಗೆ ಪಶ್ಚಿಮದ ಸ್ತ್ರೀವಾದಿ ಚಿಂತನೆ ಹಾಗೂ ಹೋರಾಟಗಳು ಸಾಕಷ್ಟು ವಿಸ್ತರಿಸಿ ಬೆಳೆದಿದ್ದವು. ಜಗತ್ತಿನ ಎಲ್ಲೆಡೆಯ ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತು ವಿಸ್ತೃತ ಅಧ್ಯಯನಗಳನ್ನು ನಡೆಸಬೇಕು ಎಂದುಕೊಂಡವು. ವಿವಿಧ ದೇಶಗಳಿಂದ ಈ ಕುರಿತ ಅಧ್ಯಯನ ವರದಿಗಳನ್ನು ತರಿಸಬೇಕು ಎಂದು ವಿಶ್ವಸಂಸ್ಥೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ತಂದವು. ವಿಶ್ವಸಂಸ್ಥೆಯು ತನ್ನ ಸದಸ್ಯ ರಾಷ್ಟ್ರಗಳಿಗೆ ತಮ್ಮ ತಮ್ಮ ದೇಶಗಳ ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತ ವರದಿಯನ್ನು ಸಲ್ಲಿಸಲು ಹೇಳಿತು ಮತ್ತು ಈ ವರದಿ ಸಲ್ಲಿಕೆಗೆ ವೇಳಾಮಿತಿಯನ್ನು ನಿಗದಿಗೊಳಿಸಿತ್ತು. ಇಷ್ಟೇ ಅಲ್ಲದೆ 1975ರಲ್ಲಿ ಮೆಕ್ಸಿಕೋದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನವೊಂದನ್ನು ನಡೆಸುವ ಯೋಜನೆಯನ್ನು ಅದು ರೂಪಿಸಿತ್ತು. ವಿಶ್ವಸಂಸ್ಥೆಗಾಗಿ ಸಮಾನತೆಯ ಎಡೆಗೆ ವರದಿಯ ಸಿದ್ಧತೆ. 1971ರಲ್ಲಿ ಇದ್ದಕ್ಕಿದ್ದಂತೆಯೇ ಭಾರತ ಸರ್ಕಾರವು ಭಾರತದಲ್ಲಿ ಮಹಿಳಾ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಲು ಒಂದು ಸಮಿತಿಯನ್ನು ರಚಿಸಿತು. ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಚಿವಾಲಯದ ನಿರ್ಣಯವಾಗಿ ಕಮಿಟಿ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ CSWI ಸಮಿತಿಯು ರಚನೆಗೊಂಡಿತು. ಸಂವಿಧಾನ, ಕಾನೂನು ಮತ್ತು ಆಡಳಿತಾತ್ಮಕವಾಗಿ ಉಪಲಬ್ಧವಿರುವ ಸವಲತ್ತುಗಳನ್ನು ಗಮನದಲ್ಲಿ ಇರಿಸಿಕೊಂಡು ಭಾರತದ ಮಹಿಳೆಯರ ಪರಿಸ್ಥಿತಿ ಮತ್ತು ಹಕ್ಕುಗಳನ್ನು ಕುರಿತು ಸಮಗ್ರ ವರದಿಯನ್ನು ಸಿದ್ಧಪಡಿಸಲು ಈ ಸಮಿತಿಗೆ ಹೇಳಲಾಯಿತು. ಶಿಕ್ಷಣ ಮತ್ತು ಉದ್ಯೋಗದ ಸಂಗತಿಗಳನ್ನು ಪ್ರಧಾನ ಕೇಂದ್ರವಾಗಿಸಿಕೊಳ್ಳಬೇಕು ಎಂಬ ಸೂಚನೆಯನ್ನೂ ನೀಡಲಾಗಿತ್ತು.
ರಾಷ್ಟ್ರ ನಿರ್ಮಾಣದ ಮಹತ್ತರ ಕಾರ್ಯದಲ್ಲಿ ಮಹಿಳೆಯರು ಸಮುಚಿತವಾಗಿ ಪೂರ್ಣ ರೂಪದಲ್ಲಿ ಭಾಗಿಗಳಾಗಬೇಕು ಎಂಬ ಉದ್ದೇಶವನ್ನು ಸರ್ಕಾರವು ಹೊಂದಿದ್ದು, ಸಮಿತಿಯು ಸಲ್ಲಿಸುವ ವರದಿಯು ಮಾರ್ಗದರ್ಶಕ ಎನಿಸಬೇಕು ಎಂದೆಲ್ಲ ಹೇಳಲಾಯಿತು. ಇದ್ದಕ್ಕಿದ್ದಂತೆ ಇಂತಹ ಸಮಿತಿಯೊಂದು ಏಕೆ ರಚನೆಯಾಯಿತು ಎಂಬುದು ಸಮಿತಿಯ ಸದಸ್ಯರಿಗೆ ತಿಳಿದಿರಲೇ ಇಲ್ಲ. ಭಾರತ ಸರ್ಕಾರವು ಈ ಸಮಿತಿಯನ್ನು ತಾನಾಗಿಯೇ ರಚಿಸಿರಲಿಲ್ಲ. ವಿಶ್ವಸಂಸ್ಥೆಯ ಆದೇಶದ ಮೇರೆಗೆ ಸಮಿತಿಯನ್ನೇನೋ ರಚಿಸಿತು. ಆದರೆ ಸಮಿತಿಯು ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಕಾಳಜಿಯೂ ಇರಲಿಲ್ಲ. ವಿಶ್ವಸಂಸ್ಥೆಯು ನೆನಪಿನ ಓಲೆಗಳನ್ನು ಕಳಿಸುತ್ತಲೇ ಇದ್ದರೂ ವರದಿಯು ಸಿದ್ಧಗೊಳ್ಳುವ ಬಗ್ಗೆ ನಮ್ಮ ಸರ್ಕಾರವು ತಲೆಯನ್ನೂ ಕೆಡಿಸಿಕೊಳ್ಳಲಿಲ್ಲ. ಹಾಗೆ ನೋಡಿದರೆ ಆಗಿನ ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ಇಂದಿರಾ ಗಾಂಧಿ. ಮಹಿಳೆಯಾಗಿಯೂ ಅವರು ಈ ವರದಿಯ ಬಗ್ಗೆ ನಿರಾಸಕ್ತರಾಗಿದ್ದರೆ ಎಂಬ ಪ್ರಶ್ನೆ ಬರಬಹುದು. ಆದರೆ ಪಿತೃಪ್ರಧಾನ ವ್ಯವಸ್ಥೆ ಇರುವಲ್ಲಿ ರಾಜಕೀಯ ನಾಯಕತ್ವ ಪುರುಷನದೋ ಅಥವಾ ಮಹಿಳೆಯದೋ ಎಂಬ ಪ್ರಶ್ನೆಯೇ ನಿರರ್ಥಕ. ಏಕೆಂದರೆ ಆ ಅಧಿಕಾರ ಸ್ಥಾನದಲ್ಲಿ ಯಾರೇ ಇದ್ದರೂ ಪಿತೃಪ್ರಧಾನತೆಯ ಚಿಂತನೆ ಹಾಗೂ ನಡೆಗಳೇ ಇರುತ್ತವೆ ಎಂಬುದಷ್ಟೇ ನಿಜ. ಭಾರತದಲ್ಲಿ ಮಹಿಳಾ ಜಾಗೃತಿ, ಸ್ತ್ರೀವಾದ ಎಂಬ ಮಾತುಗಳೇ ಇಂಥ ಸಂದರ್ಭದಲ್ಲಿ ಇರಲಿಲ್ಲ. ಅಷ್ಟೇಕೆ ಯಾಕಾಗಿ ಈ ವರದಿ ಬೇಕಿದೆ ಎಂಬ ಅರಿವು ಇಲ್ಲದಿದ್ದರೂ ಕೊನೆಯ ಪಕ್ಷ ಇಂತಹ ವರದಿಯೊಂದರ ಪ್ರಸ್ತಾಪವಿದೆ ಎಂಬ ಅರಿವು ಸಮಿತಿಯವರಿಗೆ ಬಿಟ್ಟು ಇನ್ನಾರಿಗೂ ತಿಳಿದಿತ್ತೋ ಇಲ್ಲವೋ. ಇನ್ನು ವರದಿಯ ಕುರಿತು ಮಾತಾಡುವ, ಅದನ್ನು ಸರ್ಕಾರದ ಕಿವಿಗೆ ತಲುಪಿಸುವ ದನಿಯ ಬಗ್ಗೆ ಮಾತಾಡುವುದೇ ಬೇಡ. ಭಾರತದಲ್ಲಿ ಮಹಿಳಾ ಸಮುದಾಯದ ಪರವಾಗಿ ಅಥವಾ ವಿರೋಧವಾಗಿ ಎಂಬಂತೆ ಚಿಂತನ ಮಂಥನಗಳು, ಮಾತುಕತೆಗಳು ಸಾಕಷ್ಟು ಇದ್ದವು ನಿಜ. ಆದರೂ ಮಹಿಳೆಯರು ಒಂದು ಸಮುದಾಯವಾಗಿ ಒಗ್ಗೂಡಿ ತಮ್ಮ ಮಾತನ್ನು ತಾವೇ ಆಡುವಷ್ಟು ಜಾಗೃತರಂತೂ ಆಗಿರಲಿಲ್ಲ. ಸರ್ಕಾರವು ವಿಶ್ವಸಂಸ್ಥೆಗೆ ವರದಿಯನ್ನು ಕಳುಹಿಸದೆಯೇ ಇರುತ್ತಿತ್ತೋ ಏನೋ. ಇವೆಲ್ಲದರ ನಡುವೆಯೂ ಆ ಸಂದರ್ಭದಲ್ಲಿ ಅನುಕೂಲಸ್ಥ ಜಾತಿ, ವರ್ಗ, ಕುಟುಂಬಗಳವರು ಎಂಬ ಕಾರಣದಲ್ಲೇ ಆದರೂ ಸರಿ, ಸರ್ಕಾರದ ಭಾಗವಾಗಿ ಅಪರೂಪಕ್ಕೆ ಹಲಕೆಲವು ಮಹಿಳೆಯರು ಇದ್ದರು. ಸಮಾಜ ಕಲ್ಯಾಣ ಇಲಾಖೆಯ ಭಾಗವಾಗಿದ್ದ ಪೂಲ್ ರೇಣು ಗುಹಾ ಅವರು ಸರ್ಕಾರವು ಈ ಸಮಿತಿಯನ್ನು ರಚಿಸಲೇಬೇಕಾದ ಸ್ಥಿತಿಗೆ ಬರಲು ಕಾರಣರಾದರು. ಅವರು ವಿಶ್ವಸಂಸ್ಥೆಯ ನೆನಪಿನೋಲೆಗಳು ವ್ಯರ್ಥವಾಗದಂತೆ ಕ್ರಮ ವಹಿಸಿ ಸರ್ಕಾರದ ಮೇಲೆ ಹಲವು ಕಡೆಗಳಿಂದ ಒತ್ತಡಗಳನ್ನು ತಂದರು. ಆದರೆ ಕಮಿಟಿ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಸಮಿತಿಯ ಸದಸ್ಯರಿಗೆ ಇದು ಸರ್ಕಾರದ ಯೋಜನೆಯೊಂದರ ಭಾಗ ಎಂದಷ್ಟೇ ತಿಳಿದಿದ್ದುದು. ವಿಶ್ವಸಂಸ್ಥೆಯ ಉದ್ದೇಶದ ಬಗ್ಗೆ ಅವರಾರಿಗೂ ಏನೂ ತಿಳಿದಿರಲಿಲ್ಲ. ಆದರೂ ಈ ಸಮಿತಿಯ ಸದಸ್ಯರು ಈ ವರದಿಯನ್ನು ತಯಾರಿಸುವಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡರು. ಮಹಿಳೆಯರ ಪರಿಸ್ಥಿತಿಗಳನ್ನು ಅರಿಯಲು ವಿಸ್ತೃತ ಕ್ಷೇತ್ರ ಕಾರ್ಯಗಳನ್ನು ಕೈಗೊಂಡು ಅಧ್ಯಯನಗಳನ್ನು ನಡೆಸಿದರು. ಈ ಸಮಿತಿಯಲ್ಲಿ ವಿದ್ವಾಂಸರು, ಸಾಮಾಜಿಕ ಕಾರ್ಯಕರ್ತರು, ನೀತಿ ನಿರೂಪಕರು, ಪಾರ್ಲಿಮೆಂಟ್ ಸದಸ್ಯರು ಮುಂತಾಗಿ ಘಟಾನುಘಟಿಗಳೇ ಇದ್ದರು. ಭಾರತ ಸರ್ಕಾರವು ಸುಮಾರು 25 ವರ್ಷಗಳಿಂದಲೂ ಅಭಿವೃದ್ಧಿ ಯೋಜನೆಗಳನ್ನು ನಡೆಸುತ್ತಲೇ ಬಂದಿತ್ತು. ಇವೆಲ್ಲದರ ನೇರ ಫಲಿತಗಳು, ಲಾಭಗಳು ಈ ಘಟಾನುಘಟಿಗಳ ಸಮುದಾಯಗಳಿಗೆ ಹೆಚ್ಚಾಗಿ ಸಲ್ಲುತ್ತಾ ಬಂದಿದ್ದವು. ಅಂದರೆ ಇವರಾರಿಗೂ ಸಾಮಾನ್ಯ ಜನಸಮುದಾಯದ, ಅದರಲ್ಲೂ ಮಹಿಳಾ ಸಮುದಾಯದ ಪರಿಸ್ಥಿತಿಗಳ ಬಗ್ಗೆ ಕನಿಷ್ಠ ಅಂದಾಜೂ ಕೂಡ ಇರಲಿಲ್ಲ. ಅದನ್ನೆಲ್ಲ ತಿಳಿಯುವ ಅಗತ್ಯವೂ ಅವರಿಗೆ ಈವರೆಗೂ ಬಂದಿರಲಿಲ್ಲವೇನೋ. ಆದರೆ ಸಮಿತಿಯಲ್ಲಿದ್ದ ಈ ಎಲ್ಲ ಸದಸ್ಯರು ವಿದ್ಯಾವಂತರೇ ಆಗಿದ್ದರು. ಈಗ ವರದಿಯ ತಯಾರಿಕೆ ಎಂಬುದು ಅವರ ಶೈಕ್ಷಣಿಕ ವಿದ್ವತ್ತಿಗೆ ಹಾಕಿದ ಸವಾಲಿನಂತೆಯೇ ಅವರಿಗೆ ಕಂಡಿದ್ದಿರಬೇಕು. ಕಾರಣಗಳು ಏನೇ ಇರಲಿ, ಸಮಿತಿಯು ಮಹಿಳೆಯರ ಸ್ಥಿತಿಗತಿಗಳನ್ನು ಅರಿಯುವಲ್ಲಿ ನಡೆಸಿದ ಕ್ಷೇತ್ರ ಕಾರ್ಯಗಳು
ಹಾಗೂ ಅವನ್ನಾಧರಿಸಿದ ಸಂಶೋಧನೆಗಳು ಮಾತ್ರ ಅತ್ಯಂತ ಸಮರ್ಥವಾಗಿದ್ದವು. ಅದರಲ್ಲೂ ಸಮಿತಿಯಲ್ಲಿ ಸದಸ್ಯರಾಗಿದ್ದ ಮಹಿಳೆಯರಿಗೆ ಕ್ಷೇತ್ರ ಕಾರ್ಯದ ಅನುಭವವು ಕಾಣಿಸಿದ ಸಾಮಾಜಿಕ ವಾಸ್ತವಗಳು ಹೊಚ್ಚ ಹೊಸದು ಎಂಬಂತೆ ಕಂಡುಬಂದವು. ಈ ಕ್ಷೇತ್ರ ಕಾರ್ಯದಲ್ಲಿ ಕಂಡುಬಂದ ಮಹಿಳಾ ಬದುಕುಗಳ ವಾಸ್ತವಗಳನ್ನು ಕಂಡು ಅವರು ಬೆಚ್ಚಿದರು. ಮೂಲತಃ ಸಂವೇದನಾಶೀಲರೇ ಅಲ್ಲದವರಿಗೆ ಇಂತಹ ತಲ್ಲಣಗಳು ಆಗಲು ಸಾಧ್ಯವೇ ಇಲ್ಲ. ಅನುಕೂಲ ಸ್ಥಿತಿಗಳಲ್ಲಿದ್ದ ಅವರಿಗೆ ಆವರೆಗೂ ವಾಸ್ತವದ ಪರಿಚಯವೇ ಆಗಿರಲಿಲ್ಲ ಅಷ್ಟೇ. ಅದೇನೇ ಇರಲಿ, ಈ ಅಧ್ಯಯನಗಳಿಂದಾಗಿ ದೇಶದ ಮಹಿಳಾ ಸಮುದಾಯಗಳ ಬದುಕುಗಳ ವಾಸ್ತವ ಚಿತ್ರಣಗಳು ಅಧಿಕೃತ ವರದಿಯಲ್ಲಿ ಸೂಕ್ತವಾಗಿ ಪ್ರಸ್ತಾಪಗೊಳ್ಳಲು ಸಾಧ್ಯವಾಯಿತು. ಈ ಸಮಿತಿಯ ವರದಿಯನ್ನು ಸಮಾನತೆಯ ಎಡೆಗೆ, ಟುವರ್ಡ್ಸ್ ಈಕ್ವಾಲಿಟಿ ಎಂದು ಕರೆಯಲಾಯಿತು. ಸಮಾನತೆಯ ಎಡೆಗೆ ವರದಿಯು ದೇಶದ ಮಹಿಳಾ ಸಮುದಾಯಗಳ ಬಗೆಗೆ ಕಾಣಿಸಿದ ಚಿತ್ರಣವು ತೀರಾ ಭಯಾನಕವಾಗಿತ್ತು. 1950ರ ನಂತರದಲ್ಲಿ ದೇಶದ ಅಭಿವೃದ್ಧಿಗಾಗಿ ಎಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದ್ದು ಬಹುಬಗೆಯ ನಿರೀಕ್ಷೆಗಳನ್ನು ಹುಟ್ಟುಹಾಕಿತ್ತು. ಮೊದಲ ಅವಧಿಯಲ್ಲೇ ಮಧ್ಯಮ ವರ್ಗದ ಮಹಿಳೆಯರು ಶಿಕ್ಷಣ ವಲಯವನ್ನು ಅಪಾರ ಸಂಖ್ಯೆಯಲ್ಲಿಯೇ ಪ್ರವೇಶಿಸಿದರು. ಇದು ಮಹಿಳಾ ಅಭಿವೃದ್ಧಿಯ ಒಳ್ಳೆಯ ಸೂಚನೆ ಎನಿಸಿತು. ಆದರೆ ಮಹಿಳಾ ಅಭಿವೃದ್ಧಿಯ ಮಾತು ಅಷ್ಟಕ್ಕೇ ಸೀಮಿತವಾಯಿತು. ಉಳಿದಂತೆ ಎಲ್ಲ ಮಹಿಳಾ ಸಮುದಾಯಗಳ ಬದುಕುಗಳು 1950ರ ನಂತರದಲ್ಲಿ ಇನ್ನಷ್ಟು ಮತ್ತಷ್ಟು ಎಂಬಂತೆ ಅತಿ ವೇಗವಾಗಿ ಅಧೋಗತಿಗೆ ಇಳಿಯುತ್ತಲೇ ನಡೆದಿದೆ ಎಂಬುದು ವರದಿಯ ಸಾರಾಂಶ ರೂಪದ ಫಲಿತವಾಗಿತ್ತು. ಸಮಾಜ ವಿಜ್ಞಾನಗಳ ಸಂಶೋಧನೆಗಳಿಗಾಗಿ ರಚಿತವಾಗಿದ್ದ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸಸ್ ರಿಸರ್ಚ್ ಲಿಂಗಾನುಪಾತ ಕ್ಷೀಣಿಸುವಿಕೆಯ ಬಗ್ಗೆ ಮಾತ್ರವೇ ಹೇಳಿತ್ತು. ಆದರೆ ಸಮಾನತೆಯ ಎಡೆಗೆ ವರದಿಯು ಕಾಣಿಸುತ್ತಿದ್ದ ಸತ್ಯಗಳು ಭೀಕರ ವಿವರಗಳನ್ನು ಹೇಳಿದ್ದವು. ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ ಮಹಿಳೆಯರು ಪರಿಗಣಿತರಾಗಿರಲೇ ಇಲ್ಲ. ಮೇಲುನೋಟಕ್ಕೆ ಯೋಜನಾ ವರದಿಗಳಲ್ಲಿ ಸಾಕಷ್ಟು ಮಹಿಳಾ ಪರ ಕಾನೂನುಗಳು, ಕಾರ್ಯಕ್ರಮಗಳು ಇರುತ್ತಿದ್ದವು. ಆದರೆ ವಾಸ್ತವದಲ್ಲಿ ಮಹಿಳೆಯರು ಸಣ್ಣ ಪುಟ್ಟದ್ದಕ್ಕೂ ಹೆಣಗಾಡಬೇಕಿತ್ತು. ಇಂದಿಗೂ ಈ ಪರಿಸ್ಥಿತಿಯಲ್ಲಿ ಅಂತಹ ಬದಲಾವಣೆಗಳೇನೂ ಆಗಿಲ್ಲ. ಕಮಿಟಿ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಸಮಿತಿಯಲ್ಲಿದ್ದ ಹಲವು ಮಹಿಳೆಯರು ತಮ್ಮ ಅಧ್ಯಯನದ ಅನುಭವಗಳಿಂದ ತತ್ತರಿಸಿದ್ದರು. ಮೊದಲೇ ಹೇಳಿದಂತೆ ಈ ಮಹಿಳೆಯರು ಮೇಲುವರ್ಗ ಜಾತಿಗಳವರಾಗಿದ್ದು ಅವರಿಗೆ ಶಿಕ್ಷಣ ಹಾಗೂ ಇನ್ನಿತರ ಹಲವು ಸೌಲಭ್ಯ ಸವಲತ್ತುಗಳು ದೊರೆತಿದ್ದವು. ಹಾಗಾಗಿಯೇ ಇರಬಹುದು ಅವರು ಭಾರತದ ಸಂವಿಧಾನವು ಲಿಂಗತ್ವ ಸಮಾನತೆಯ ಭರವಸೆಯನ್ನು ಕೊಟ್ಟಿದೆ ಮತ್ತು ಸರ್ಕಾರವು ಅದನ್ನು ನಿಭಾಯಿಸುತ್ತಿದೆ ಎಂದೇ ನಂಬಿದ್ದರು. ಸಮಾನತೆಯ ಎಡೆಗೆ ವರದಿಯನ್ನು ಸಿದ್ಧಪಡಿಸುವಾಗಲೂ ಅವರಿಗೆ ಯಾವುದೋ ಶೈಕ್ಷಣಿಕ ಆಸಕ್ತಿಯ ಕೆಲಸವನ್ನು ಮಾಡುತ್ತಿದ್ದೇವೆ ಎಂಬ ಕಲ್ಪನೆ ಮಾತ್ರವೇ ಇದ್ದದ್ದು. ಆದರೆ ಈ ಅಧ್ಯಯನವು ಮುಗಿಯುವ ವೇಳೆಗೆ ಅವರಲ್ಲಿ ಮಹಿಳಾ ಸಮುದಾಯಗಳ ಬಗ್ಗೆ ಒಂದು ಜಾಗೃತ ಮನಸ್ಥಿತಿ ಉಂಟಾಗಿತ್ತು. ಮೇಲುನೋಟಕ್ಕೆ ಎಲ್ಲ ಅನುಕೂಲಗಳನ್ನು ಅನುಭವಿಸುತ್ತಿರುವಂತೆ ಕಾಣುವ ತಮ್ಮ ಬದುಕುಗಳಲ್ಲೇ ಇರುವ ಲಿಂಗತ್ವ ತಾರತಮ್ಯದ ಸೂಕ್ಷ್ಮಗಳ ಅರಿವು ಈಗ ಅವರಿಗೆ ಬಂದಿತು. ತಮಗೆ ಉನ್ನತ ಶಿಕ್ಷಣ, ಒಳ್ಳೆಯ ಉದ್ಯೋಗ ಎಂಬವು ದೊರೆತಷ್ಟಕ್ಕೆ ತಾವು ಲಿಂಗತ್ವ ತಾರತಮ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದ ತಪ್ಪಿನ ಅರಿವೂ ಆಯಿತು. ಆ ವಲಯಗಳಲ್ಲಿನ ಪುರುಷರ ಎದುರು ಅಲ್ಲಿನ ಮಹಿಳೆಯರು ಎದುರಿಸುವ ತಾರತಮ್ಯಗಳು ಈವರೆಗೂ ಗಮನಕ್ಕೆ ಬಂದಿರಲಿಲ್ಲ. ಅಂದರೆ ಅವನ್ನೆಲ್ಲ ಸಹಜ ಎಂದೇ ಪರಿಗಣಿಸಿದ್ದರು ಎಂದಾಯಿತು. ಕಮಿಟಿ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಕಾರ್ಯದರ್ಶಿಯಾಗಿದ್ದ ವೀಣಾ ಮಜುಮ್ದಾರ್ ಶೈಕ್ಷಣಿಕವಾಗಿ ರಾಜ್ಯಶಾಸ್ತ್ರದವರು, ಸ್ವತಃ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ. ಜಾಗತಿಕವಾಗಿ ನಡೆಯುತ್ತಿದ್ದ ಸ್ತ್ರೀವಾದದ ಬಗೆಗಿನ ಚರ್ಚೆಗಳು ಆಕೆಯ ಕಿವಿಗೂ ಬಿದ್ದಿತ್ತು. ಆದರೆ ಆಕೆಗೆ ಸ್ತ್ರೀವಾದವನ್ನು ಕುರಿತು
ಅಂತಹ ಆಸಕ್ತಿಯೇನೂ ಇರಲಿಲ್ಲ. ಆದರೆ ಸಮಾನತೆಯ ಎಡೆಗೆ ವರದಿಯನ್ನು ಸಿದ್ಧಪಡಿಸಿದ ಅನುಭವವು ಈಗ ಆಕೆಗೆ ಸ್ತ್ರೀವಾದದ ಮೊದಲ ಪಾಠಗಳನ್ನು ಕಲಿಸಿತ್ತು. ಕಾಲೇಜಿನಲ್ಲಿ, ಉದ್ಯೋಗದ ಸ್ಥಳದಲ್ಲಿ ತಾವೇ ಕಂಡ ಹಲವು ಪ್ರಸಂಗಗಳು ಈಗ ಮತ್ತೊಮ್ಮೆ ನೆನಪಾಗತೊಡಗಿದವು. ಎಷ್ಟೋ ಮಹಿಳೆಯರಿಗೆ ಹಲವು ಬಗೆಯ ಕಿರಿಕಿರಿಗಳು, ತೊಡಕುಗಳು ಉಂಟಾಗುತ್ತಿದ್ದವು. ಆದರೆ ಆಯಾ ಪ್ರಸಂಗಗಳನ್ನು ಆಯಾ ಮಹಿಳೆಯ ವೈಯಕ್ತಿಕ ಸಮಸ್ಯೆ, ಅನುಭವ ಎಂದೇ ಗ್ರಹಿಸಲಾಗುತ್ತಿತ್ತು. ಲಿಂಗತ್ವ ತಾರತಮ್ಯ ಎಂಬುದು ಇಡೀ ಮಹಿಳಾ ಸಮುದಾಯಕ್ಕೆ ಅನ್ವಯವಾಗುವ ಅನುಭವ ಎಂಬುದನ್ನು ಗ್ರಹಿಸಲು ಆಗಿರಲಿಲ್ಲ. ಒಂಟಿ ಧ್ವನಿಗಳು ಸಮುದಾಯ ಧ್ವನಿಗಳೇ ಆಗಿರುತ್ತವೆ ಎಂಬುದನ್ನು ಗುರುತಿಸಿದಾಗ ಮಾತ್ರವೇ ಯಾವುದೇ ಸಂಗತಿಯನ್ನು ಅಥವಾ ಸಮಸ್ಯೆಯನ್ನು ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ಇರಿಸಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ತಮ್ಮ ಈಗಿನ ಅಧ್ಯಯನವು ಸ್ಪಷ್ಟಪಡಿಸಿತ್ತು. ವಿದ್ವಾಂಸರೇ ಆಗಿದ್ದ ಸಮಿತಿಯ ಇನ್ನೂ ಹಲವು ಮಹಿಳಾ ಸದಸ್ಯರಿಗೆ ಜಾಗತಿಕ ಸ್ತ್ರೀವಾದಿ ಚರ್ಚೆಗಳ ಪರಿಚಯ ಇದ್ದರೂ ಅವನ್ನು ಈವರೆಗೂ ಗಂಭೀರವಾಗಿ ಪರಿಗಣಿಸಲು ಹೋಗಿರಲಿಲ್ಲ. ಆದರೆ ಈಗ ಸಮಾನತೆಯ ಎಡೆಗೆ ವರದಿಯನ್ನು ಸಿದ್ಧಪಡಿಸಿದ ಅನುಭವವು ಸ್ತ್ರೀವಾದಿ ಚಿಂತನೆಗಳನ್ನು ಗಂಭೀರವಾಗಿ ನೋಡುವಂತೆ ಮಾಡಿತ್ತು. ಲಿಂಗಾನುಪಾತ ಕ್ಷೀಣಿಸುವುದಕ್ಕೂ ಮಹಿಳಾ ಬದುಕುಗಳೇ ಇಡಿಯಾಗಿ ಅಂಚಿಗೆ ಸರಿದು ಹೋಗುತ್ತಲೇ ಇರುವುದಕ್ಕೂ ಸಂಬಂಧವಿದೆ ಎಂಬುದು ಅರ್ಥವಾಗಿತ್ತು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಮಹಿಳೆಯರಿಗೆ ತಮ್ಮ ಈವರೆಗಿನ ತಿಳುವಳಿಕೆಯ ಸ್ವರೂಪವನ್ನೇ ಪ್ರಶ್ನಿಸಬೇಕೆಂಬ ಅಗತ್ಯ ಕಂಡಿತ್ತು. ಇದು ಅವರಲ್ಲಿ ಉಂಟಾದ ಬಹುಮುಖ್ಯವೂ ತೀವ್ರತರವೂ ಆದ ಪಲ್ಲಟ ಎನ್ನಬಹುದು.